ವಿದ್ಯಾರ್ಥಿ ದೆಸೆಯಲ್ಲಿ ನಿರಂತರ ಅಭ್ಯಾಸ, ಶ್ರಮ ಹಾಕುವುದನ್ನು ಕಲಿಯಬೇಕು. ಇದರಿಂದ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಎಂದು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಹೇಳಿದರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಘದ ವಿವಿಧ ಹಂತದ ಶಾಲೆಗಳ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಂಘಗಳ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಓದುವ ದೃಢ ಸಂಕಲ್ಪ ಮಾಡಿ ನಿರಂತರ ಅಭ್ಯಾಸದಿಂದ ಸಾಗಿದರೆ ಕಷ್ಟ ಎನ್ನುವುದು ಇರಲ್ಲ. ಗ್ರಾಮೀಣ ಭಾಗದ ಮಕ್ಕಳು ಇಂದು ಎಲ್ಲ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ನಾವು ಗ್ರಾಮೀಣ ಭಾಗದವರು ಎಂಬ ಕೀಳರಿಮೆ ಬೇಡ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದು ಕಷ್ಟ ಎಂಬ ಮನಸ್ಥಿತಿ ಬೇಡ. ಎಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ. ಅದನ್ನು ಹೊರಹಾಕಲು ಆಯ್ದುಕೊಂಡ ಕ್ಷೇತ್ರದಲ್ಲಿ ಸತತ ಅಧ್ಯಯನ ಮುಖ್ಯ. ಕಲಿಕಾ ಹಂತದಲ್ಲಿ ಮೊಬೈಲ್ನಿಂದ ದೂರವಿರಬೇಕು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಬ್ರೇಕ್ ಹಾಕಬೇಕೆಂದರು. ಅಚಲವಾದ ನಿರ್ಧಾರ ಮಾಡಬೇಕು. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಉತ್ತಮವಾದ ಶಿಕ್ಷಕರು, ಉಪನ್ಯಾಸಕರು, ಗುಣಮಟ್ಟದ ಪ್ರಯೋಗಾಲಯ, ಸುಸಜ್ಜಿತ ಕಟ್ಟಡ ಸೇರಿ ಶ್ರೇಷ್ಠ ಮಟ್ಟದ ಸೌಲಭ್ಯ ಕಲ್ಪಿಸಿದ್ದಾರೆ. ಇದರ ಸದುಪಯೋಗಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕೆಂದರು. ಸಮಾರಂಭದಲ್ಲಿ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಆರ್.ಕೆ. ಶಿವಪ್ಪ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ತಾಲೂಕಿನ ಲಕ್ಷಾಂತರ ಮಂದಿ ಭವಿಷ್ಯಕ್ಕೆ ಕಾರಣವಾಗಿರುವ ಸಂಸ್ಥೆಯಲ್ಲಿ ನಿಮ್ಮ ಕಲಿಕೆ ಶ್ರೇಷ್ಠವಾದದ್ದು. ಸಂಸ್ಥೆ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದು, ಇವರ ಶ್ರಮ ಸಾರ್ಥಕವಾಗಬೇಕಾದರೆ ಮಕ್ಕಳು ಉತ್ತಮ ಅಂಕಗಳಿಕೆಗೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ನವೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 40 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸರಸ್ವತಿ ಮತ್ತು ಪ್ರಯೋಗಶಾಲಾ ಸಹಾಯಕರಾದ ವೈಕುಂಠಮೂರ್ತಿ ಅವರನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ ಸಿಜೆ ಮಂಜುನಾಥ್, ಗೌರವಾಧ್ಯಕ್ಷ ಡಾಕ್ಟರ್ ಸಿ.ಎಸ್. ಶೇಷಶೈನ, ಕಾರ್ಯದರ್ಶಿ ಕೆಪಿ ಶರತ್, ನಿರ್ದೇಶಕರುಗಳಾದ ಜಲೇಂದ್ರ ಕುಮಾರ್, ಡಾಕ್ಟರ್ ಪ್ರಮೋದ್, ಆನಂದ್ ಕಾಳೇನಹಳ್ಳಿ, ಗನ್ನಿ ಗಿರೀಶ್, ಶಿವಕುಮಾರ್, ವಾರ್ ರಂಗೇಗೌಡ, ಪ್ರಾಂಶುಪಾಲರಾದ ಎಟಿ ಸಂಜಯ್ ಕುಮಾರ್, ಮುಖ್ಯ ಶಿಕ್ಷಕರುಗಳಾದ ಎಸ್ಸಿ ಸುರೇಶ್, ಸೀತಾರಾಮ್ ಸೇರಿ ಇತರರು ಇದ್ರು. ನಿಮ್ಮನ್ನೇನಾದ್ರೂ ಮಾಡಿ IAS ಆಗ್ರಿ, KAS ಆಗ್ರಿ, ಬೇರೆ ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಸಮಾಜಕ್ಕೆ ಏನಾದ್ರೂ ಒಳ್ಳೇದು ನಿಮ್ಮಿಂದ ಆಗ್ಲಿ ಅಂತ. ಎಲ್ಲರೂ IAS ಆಗಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗಕ್ಕಾಗಲ್ಲ. ಆದ್ರೆ ಸಾಧನೆ ಮಾಡ್ಬೇಕಂದ್ರೆ ಇಲ್ಲಿ ಏನದಲ್ಲ, ನಮ್ಮ ಭಾರತದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮ್ಗೆ ಹಿಂದೆ ಒಂದು ಕಾಲ ಇತ್ತು, ಏನಿತ್ತಂದ್ರೆ ಒಬ್ರು ಶ್ರೀಮಂತರಾಗ್ಬೇಕಂದ್ರೆ ಇನ್ನೊಬ್ರು ಯಾರಿಗಾದ್ರೂ ತೊಂದರೆ ಮಾಡಿ ಅಥವಾ ಅವ್ರದ್ದೇನಾದ್ರೂ ಅವ್ರಿಗೆ ಇದನ್ ಮಾಡಿ ಇನ್ನೊಬ್ರು ಬೆಳಿತಾರಂತ ಭಾವನೆ ಇತ್ತು. ಹೌದಾ? ಏನ ಇನ್ನೊಂದು ತರ ಮಾಡಿ ಅಂತ. ಹಂಗಿಲ್ಲ, ತಪ್ಪದ. ನಾವು ತಪ್ಪು ತಿಳ್ಕೊಂಡಿದ್ವಿ. ನಾವೆಲ್ಲರೂ ಶ್ರೀಮಂತರಾಗಕ್ಕೆ ಅವಕಾಶ ಇದೆ, ದುಡಿದ್ರೆ, ಕಷ್ಟ ಬಿದ್ರೆ, ಎಲ್ಲ ಫೀಲ್ಡಲ್ಲಿ ನಾವು ಮಾಡಿದ್ರೆ. ಹೌದಾ? ನಾವು ಯಾವುದೇ ಕಾರಣಕ್ಕೆ ನಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲಬಾರ್ದು. ಹಂಗಂತಾನೆ ನಾವು ಪ್ರತಿ ಹವರನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗುರಿ ಮುಟ್ಟೋ ತನಕ ಓದ್ತಾನೆ ಇರ್ತಿದ್ವಿ. ಸೊ ನೀವು ಓದಿದ್ರೆ ಅದ್ಭುತ ವ್ಯಕ್ತಿಗಳು ಖಂಡಿತ ಆಗ್ತೀರಿ. ಮತ್ತೆ ಎಲ್ಲರಿಗೂ ಸಮಾನ ಇದೆ. ಎಲ್ಲರಿಗೂ 2 ಕಣ್ಣಿದೆ, 2 ಕಿವಿ ಇದೆ, 2 ಕಾಲಿದೆ, ಕೈ ಇದೆ. ಆದರೆ ಯಾರು ಅದನ್ನು ಬಳಸ್ಕೊಳ್ತಾರೆ, ಬೆಳೆಸಿಕೊಂಡು ಬಂದದ್ದು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಅಸತೋಮ ಸತ್ಯಮಯ, ಅಸತ್ಯದಿಂದ ಸತ್ಯದೆಡೆಗೆ ನಡೀತಕ್ಕಂತಹದ್ದನ್ನ ಮತ್ತೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೀತಕ್ಕಂಥದ್ದನ್ನ ಕಲಿಸ್ಕೊಳ್ತಕ್ಕಂತಹ ಒಂದು ದೊಡ್ಡ ಜ್ಞಾನ ಭಂಡಾರ. ಇದೊಂದು ಜ್ಞಾನದ ಅಂಗಡಿ. ಇಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಕೂಡ ಜ್ಞಾನವನ್ನ ಒಬ್ಬರಿಂದ ಒಬ್ಬರಿಗೆ ವಿತರಣೆ ಮಾಡ್ತಕ್ಕಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಆ ಗುರುವನ್ನ ನಾವು ಗುರುವೇ ಬ್ರಹ್ಮ ಅಂತ ಹೇಳಿ ಕರಿತೇವೆ, ಗುರುವನ್ನ ವಿಷ್ಣು ಅಂತ ಹೇಳಿ ಕರಿತೇವೆ, ಗುರುವನ್ನ ಮಹೇಶ್ವರ ಅರ್ಥಾತ್ ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥವನು ಶ್ರೀ ಗುರು ಅಂತ ಹೇಳಿ. ಈ ಒಂದು ನೆಲ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಕೇವಲ ಕಾಲೇಜ್ ಇದೆ, ಶಾಲೆ ಇದೆ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಅಲ್ಲ. ಹತ್ತಿರದಲ್ಲಿರ್ತಕ್ಕಂತಹ ಜೈನ ಕಾಶಿ, ಶ್ರವಣಬೆಳಗೊಳ, ನಾವು ಓದಿರ್ತಕ್ಕಂತಹ ಸಾಹಿತ್ಯದಲ್ಲಿ ಹಲವು ಜನ ಶ್ರೇಷ್ಠ ಸಾಹಿತಿಗಳನ್ನ ಕೇಳ್ತೇವೆ. ಉದಾಹರಣೆಗೆ ರನ್ನ, ಪೊನ್ನ, ಜನ್ನ, ಚಾಮುಂಡರಾಯ, ಅತ್ತಿಮಬ್ಬೆ. ನನಗೆ